ನಮಸ್ತೆ ಮಕ್ಕಳೇ, ಇವತ್ತು ನಾವು 2ನೆಯ ತರಗತಿಯ ಕನ್ನಡ ಪುಸ್ತಕದಲ್ಲಿ ಪದ್ಯ ಭಾಗವನ್ನು ಅಭ್ಯಾಸ ಮಾಡುವ. ಈಗಾಗಲೇ ಕೆಲವೊಂದು ಪಾಠಗಳನ್ನು ನಾವು ಮಾಡಿದ್ದೇವೆ. ಪುನರಾವರ್ತನ ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು. ಬಣ್ಣದ ಹಕ್ಕಿ, ಊರಿಗೊಬ್ಬ ರಾಜನಂತೆ, ಗೆಳೆತನ, ಕೆಂಪೇಗೌಡರ ಕನಸು, ಹಳ್ಳಿಯ ದಾರಿಯ ಬದಿಯಲ್ಲಿ, ಸಂತೆ, ಅರಿವೇ ಗುರು, ನನ್ನ ದೇವರು. ಇವಿಷ್ಟು ಗದ್ಯ ಪದ್ಯಗಳು ಇವೆ. ಮೊದಲನೆಯದಾಗಿ ನಾವು ಆನೆ ಬಂದಿತ್ತು ಪದ್ಯವನ್ನು ನೋಡಬೇಕು. ಆನೆ ಬಂದಿತ್ತು ಪದ್ಯವನ್ನು ನೋಡಿಕೊಂಡು ಅದರ ಉತ್ತರಗಳನ್ನು ಕೂಡ ತಿಳ್ಕೊಳ್ಳುವ. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು, ಅಪ್ಪನು ಕೊಟ್ಟ ತೆಂಗಿನಕಾಯಿಯ ಗುಳುಕ್ ನುಂಗಿತ್ತು, ಅಮ್ಮನು ಕೊಟ್ಟ ಬೆಲ್ಲದ ಉಂಡೆಯ ಗುಳುಂ ಆಗಿತ್ತು, ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳಗೆ ಕೂಡಿತ್ತು, ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಾಲವಿತ್ತು, ಕಾಲಿಗೆ ಗೆಜ್ಜೆ ಕೊರಳಲ್ಲಿ ಗಂಟೆ ಆನೆ ಬಂದಿತ್ತು, ಮೈಮೇಲೆಲ್ಲ ಚಿನ್ನದ ಬಟ್ಟೆ ಪಳಪಳ ಹೊಳೆದಿತ್ತು, ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಆನೆ ಬಂದಿತ್ತು, ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು, ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು, ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು, ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದೂ ಕರೆದಿತ್ತು, ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ಈ ಪದ್ಯವನ್ನು ಬರೆದವರು ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮ ಅವರು. ಆನೆ ಬಂದಿತ್ತು ಪದ್ಯದ ವಿವರಣೆಯನ್ನು ತಿಳ್ಕೊಳ್ಳುವ. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು. ಅಣ್ಣ ಆನೆ ಬರ್ತಾ ಇದೆ, ನಮ್ಮ ಊರಿಗೆ ಆನೆ ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹಬ್ಬದ ದಿನವೇ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು. ಯಾರ ಮನೆಗೆ ಆನೆ ಬಂತು? ಸುಬ್ಬನ ಮನೆಗೆ ಆನೆ ಬಂತು. ಯಾವ ದಿನದಂದು ಬಂತದು? ಹಬ್ಬದ ದಿವಸವೇ ಸುಬ್ಬನ ಮನೆಗೆ ಒಂದು ಆನೆ ಬಂತು. ಆವಾಗ ಅಪ್ಪ ಒಂದು ತೆಂಗಿನಕಾಯಿಯನ್ನು ಕೊಟ್ಟರು. ಯಾರಿಗೆ? ಆನೆಗೆ ಅಪ್ಪ ತೆಂಗಿನಕಾಯಿ ಕೊಟ್ಟದ್ದನ್ನು, ತೆಂಗಿನಕಾಯಿಯನ್ನು ಆನೆ ಏನು ಮಾಡಿತು? ತೆಂಗಿನಕಾಯಿಯನ್ನು ಆನೆ ಗೊಳಕ್ ಅಂತ ನುಂಗಿತ್ತು. ಅದಾದ ನಂತರ ಅಮ್ಮನು ಬಂದು ಬೆಲ್ಲದ ಉಂಡೆಯನ್ನು ಆನೆಗೆ ಕೊಟ್ಟಿದ್ದಾಳೆ. ಅಮ್ಮ ಬೆಲ್ಲದ ಉಂಡೆಯನ್ನು ಕೊಟ್ಟಾಗ ಆನೆ ಏನು ಮಾಡಿತದನ್ನು? ಅದನ್ನು ಗುಳುಂ ಅಂತ ಹೇಳಿ ಅದನ್ನು ಕೂಡ ನುಂಗ್ತದೆ. ಅದಾದ ನಂತರ ಆನೆ ತನ್ನ ಉದ್ದ ಸೊಂಡಿಲು, ಆಮೇಲೆ ಸಣ್ಣ ಕಪ್ಪು ಬೆಳ್ಳನೆ ಕೂಡಿತ್ತು ಕಣ್ಣು, ಅದರ ಒಂದು ಕಣ್ಣು ಇದೆಯಲ್ಲ ಸಣ್ಣದಾದ ಕಣ್ಣು ಆಗಿತ್ತು ಅದರದ್ದು. ಉದ್ದದಾದ ಸೊಂಡಿಲು, ಆಮೇಲೇನು ಸಣ್ಣದಾದ ಕಣ್ಣು ಬೆಳ್ಳಗೆ ಕೂಡಿತ್ತು. ದಪ್ಪನೆ ಕಾಲು ಅಗಲದ ಕಿವಿ. ಆನೆಗೆ ಕಾಲು ಹೇಗಿದೆ? ಆನೆಯ ಕಾಲು ದಪ್ಪನೆ ಇದೆ. ಕಿವಿ ಹೇಗಿದೆ? ಕಿವಿ ಅಗಾಲವಾದ ಕಿವಿ ಆನೆಗೆ ಇದೆ. ಬಾಲ ಹೇಗಿದೆ? ಬಾಲ ಮೋಟು ಬಾಲವಿತ್ತು. ಕಾಲಿಗೆ ಗೆಜ್ಜೆ ಕೊರಳಿಗೆ ಗಂಟೆ. ಆ ಆನೆಗೆ ಕಾಲಲ್ಲಿ ಗೆಜ್ಜೆ ಇತ್ತು, ಕಾಲಿನಿಗೆ ಗೆಜ್ಜೆಯನ್ನು ಹಾಕಿದ್ರು. ಆಮೇಲೆ ಕೊರಳಿಗೆ ಏನು ಕಟ್ಟಿದ್ರು? ಕೊರಳಿಗೆ ಗಂಟೆಯನ್ನು ಕೂಡ, ಅದರ ಕೊರಳಿಗೆ ಗಂಟೆಯನ್ನು ಕಟ್ಟಿದ್ರು. ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಪಳಪಳ ಹೊಳೆದಿತ್ತು. ಚಿನ್ನದ ಬಣ್ಣದ ಬಟ್ಟೆಯನ್ನು ಅದಕ್ಕೆ ಹಾಕಿದ್ರು. ಅದರಿಂದ ಏನಾಯಿತು? ಆನೆ ಪಳಪಳ ಹೊಳಿತಾನೆ ಇತ್ತು. ಅದಾದ ನಂತರ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಆನೆ ಬಂದಿತ್ತು. ಆನೆ ಏನು ಮಾಡಿತ್ತು? ಒಂದು ಹೆಜ್ಜೆಯ ನಂತರ ಇನ್ನೊಂದು ಹೆಜ್ಜೆಯನ್ನಿಟ್ಟು ಆನೆ ಬರ್ತಾನೆ ಇತ್ತು. ಆಮೇಲೆ ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು. ಜಳಕ ಅಂದ್ರೇನು? ಸ್ನಾನವನ್ನು ಮಾಡುವಂಥದ್ದು. ಆನೆ ಏನು ಮಾಡ್ತದೆ? ನೀರಿಗೆ ಇಳಿದು ತನ್ನ ಸೊಂಡಿಲನ್ನು ಅಲ್ಲಿಗೆ ಬಡ್ಕೊಂಡು ನಂತರ ಏನು ಮಾಡ್ತದೆ? ಸ್ನಾನವನ್ನು ಮಾಡ್ತದೆ. ಅದರ ಹೊಟ್ಟೆ ಯಾವ ರೀತಿ ಇದೆ ಎಂದು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಅದರ ಹೊಟ್ಟೆ ಗುಡಾಣ ರೀತಿಯಲ್ಲಿದೆ. ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು. ಏನು ಮಾಡ್ತದೆ ಅದು? ಕೆಳಗೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಕೂಡ ಮಾಡ್ತದೆ. ನಮಗೆಲ್ರಿಗೂ ಆನೆ ಏನು ಮಾಡ್ತದೆ? ಸಲಾಮು ಕೂಡ ಮಾಡ್ತದೆ. ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೀತದೆ. ಎಲ್ಲ ಮಕ್ಕಳನ್ನದು ಕರಿತಾ ಇದೆ ಆನೆ. ಬನ್ನಿ, ನನ್ನ ಮೇಲೆ ಹತ್ತಿ ಕೂತ್ಕೊಳ್ಳಿ, ಸವಾರಿಯನ್ನು ಮಾಡಿ ಅಂತ ಕರಿತಾ ಇದೆ. ಸವಾರಿ ಮಾಡಿ ಮಕ್ಕಳೇ, ಎಲ್ಲರೂ ಬನ್ನಿ ಅಂತ ಕೇಳ್ತಾ ಇದ್ದಾರೆ. ಇವಿಷ್ಟು ಈ ಪದ್ಯದ ವಿವರಣೆಯಾಗಿದೆ.
ಆನೆ ಬಂದಿತ್ತು ಪದ್ಯವನ್ನು ಬರೆದವರು ಯಾರು? ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮಾ ಅವರು. ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮಾ ಅವರು ಆನೆ ಬಂದಿತ್ತು ಪದ್ಯವನ್ನು ಬರೆದಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೋಡುವ ಸ್ನೇಹಿತರೆ. ಆನೆ ಯಾವ ದಿನದಂದು ಮನೆಗೆ ಬಂದಿತ್ತು? ಆನೆ ಯಾವ ದಿನದಂದು ಮನೆಗೆ ಬಂದಿತ್ತು? ಆನೆ ಹಬ್ಬದ ದಿನವೇ ಆನೆ ಮನೆಗೆ ಬಂದಿತ್ತು. ಯಾರ ಮನೆಗೆ ಆನೆ ಬಂದಿತ್ತು? ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಯಾರ ಮನೆಗೆ ಬಂತು? ಸುಬ್ಬನ ಮನೆಗೆ ಆನೆ ಬಂದಿತ್ತು. ಆನೆಗೆ ಅಮ್ಮ ಏನು ಕೊಟ್ಟಳು? ಆನೆಗೆ ಅಮ್ಮ ಬೆಲ್ಲದ ಉಂಡೆಯನ್ನು ಕೊಟ್ಟಳು. ಆನೆಗೆ ಅಮ್ಮ ಬೆಲ್ಲದ ಉಂಡೆಯನ್ನು ಕೊಟ್ಟಳು. ಆನೆಯ ಕಾಲಿಗೆ ಏನನ್ನು ಕಟ್ಟಲಾಗಿತ್ತು? ಆನೆಯ ಕಾಲಿಗೆ ಗೆಜ್ಜೆಯನ್ನು ಕಟ್ಟಲಾಗಿತ್ತು. ಆನೆಯ ಕಾಲಿಗೆ ಗೆಜ್ಜೆಯನ್ನು ಕಟ್ಟಲಾಗಿತ್ತು. ಆನೆಯು ಹೇಗೆ ಜಳಕ ಮಾಡಿತ್ತು? ಆನೆ ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು. ಆನೆಯು ಹೇಗೆ ಸಲಾಮು ಮಾಡಿತ್ತು? ಆನೆ ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು. ಹೇಗೆ? ಕೆಳಗೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು. ಆನೆಯು ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೊರಟಿತ್ತು? ಆನೆ ಮಕ್ಕಳನ್ನು ಕರೆದುಕೊಂಡು ಸವಾರಿ ಹೊರಟಿತ್ತು. ಆನೆ ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೊರಟಿತ್ತು? ಆನೆ ಮಕ್ಕಳನ್ನು ಕರೆದುಕೊಂಡು ಸವಾರಿ ಹೊರಟಿತ್ತು. ಇವಿಷ್ಟು ಆನೆ ಬಂದಿತ್ತು ಪದ್ಯದಲ್ಲಿ ಬರುವಂತಹ ಪ್ರಶ್ನೆ ಮತ್ತು ಉತ್ತರಗಳಾಗಿದೆ. ಧನ್ಯವಾದಗಳು.